ನ್ಯೂಸ್ ಕರ್ನಾಟಕ ಫಸ್ಟ್ಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿಗಳು. ನಮಸ್ತೆ, ನ್ಯೂಸ್ ಕರ್ನಾಟಕ ಒಂದು ಚಾನೆಲ್ಗೆ ಸ್ವಾಗತ. ನಾನು ಅಪೂರ್ವ ರಾಘವೇಂದ್ರ. ಈ ದಿನದ ದೇವನಹಳ್ಳಿ ನ್ಯೂಸ್. ದೇವನಹಳ್ಳಿ ತಾಲೂಕು ಗ್ರಾಮೋದ್ಯೋಗ ಕಸಬುದಾರರ ಕೈಗಾರಿಕೆ ವಿವಿಧೋದ್ದೇಶ ಸಹಕಾರ ಸಂಘ ನಿಯಮಿತ 2023-24ನೇ ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆ ನಡೆದ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕ ಒಂದರಲ್ಲಿ ವೀಕ್ಷಿಸಿ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ಪಟ್ಟಣದ ಪ್ರಶಾಂತ ನಗರ ಶ್ರೀ ಬಸವೇಶ್ವರ ಸ್ವಾಮಿ ಕಲ್ಯಾಣ ಮಂಟಪದಲ್ಲಿ ದೇವನಹಳ್ಳಿ ತಾಲೂಕು ಗ್ರಾಮೋದ್ಯೋಗ ಕಸಬುದಾರರ ಕೈಗಾರಿಕೆ ವಿವಿಧೋದ್ದೇಶ ಸಹಕಾರ ಸಂಘ ನಿಯಮಿತ 2023-24ನೇ ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆಯಲ್ಲಿ ದೇವನಹಳ್ಳಿ ತಾಲೂಕು ಗ್ರಾಮೋದ್ಯೋಗ ಕಸಬುದಾರರ ಕೈಗಾರಿಕೆ ವಿವಿಧೋದ್ದೇಶ ಸಹಕಾರ ಸಂಘ ನಿಯಮಿತ ಅಧ್ಯಕ್ಷರಾದ ಆರ್ ಜಯರಾಮಣ್ಣ ಅವರ ಅಧ್ಯಕ್ಷತೆಯಲ್ಲಿ ಆಗಮಿಸಿದ್ದ ಗಣ್ಯರ ಸಮ್ಮುಖದಲ್ಲಿ ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಿ ಅವರು ಮಾತನಾಡಿದರು. ಈಗಿಂದ ಮುಂದೆ ಮಾಡಬೇಕು ಅಂತ ಈಗಾಗಲೇ ಒಂದು ಕ್ರಿಯೆಯನ್ನು ರೆಡಿ ಮಾಡಿಸಿದ್ದೀವಿ. ಹಾಕಬೇಕು ಅಂತ ಅದು ಸದ್ಯ ಸ್ಟಾರ್ಟ್ ಮಾಡ್ತೀವಿ. ಅದು ಸ್ಟಾರ್ಟ್ ಮಾಡಿದಾದ್ಮೇಲೆ ಎಲ್ಲ ಹೇಳಿದೆ ಅವರು ಏನು ಬಟ್ಟೆ ಸಾಮಗ್ರಿ ಇರುವಂಥದ್ದೆಲ್ಲ ಕೆಳಗಡೆ ಖಾಲಿ ಮಾಡಿಕೊಂಡು ಅದರ ವ್ಯವಸ್ಥೆ ಮಾಡ್ತೀವಿ. ಮುಂದಿನ ದಿನಗಳಲ್ಲಿ ಇನ್ನೂ ಮುಂದೆ ಮಾಡಿ ತಗೊಂಡೋಗ್ತೀವಿ ಅಂತ ನಾನೆಲ್ಲ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ಇವತ್ತಿನ ಸ್ಥಿತಿಯಲ್ಲಿ ನಮ್ಮ ರಾಜ್ಯದಲ್ಲಿ ತಾಲೂಕು ಖಾಲಿ ಮಾಡುವಂಥ ಒಂದು ನಮ್ಮ ದೇವನಹಳ್ಳಿ ತಾಲೂಕು ಒಂದೇ ಹೊಸಕೋಟೆ ಆಗ್ಬೋದು, ದೊಡ್ಡಬಳ್ಳಾಪುರ ಆಗ್ಬೋದು, ಹನುಮಂತಲ ಆಗ್ಬೋದು, ಯಾರು ಇಬ್ಬರು ಖಾಲಿ ಮಾಡೋದು ಯಾರು ನೋಡಿಲ್ಲ. ಈಗ ನಮ್ಮ ತಾಲೂಕಿನಲ್ಲಿ ಹಳ ಬ್ಯಾಂಕ್ಗಳು ಮಾರ್ಗದರ್ಶನ ಚೆನ್ನಾಗಿದೆ. ಅದೇ ರೀತಿಯಾಗಿ ನೀವು ಮಾರ್ಗದರ್ಶನ ತಗೊಳ್ಳೋದು ಅಂತ ಹೇಳ್ತಾ ನಾನು 2 ವಾರ ಮಾತಾಡಲಿಕ್ಕೆ ಅವಕಾಶ ಕೊಡ್ತೇನೆ. ದೇವನಹಳ್ಳಿ ತಾಲೂಕು ಗ್ರಾಮೋದ್ಯೋಗ ಕಸಬುದಾರರ ಕೈಗಾರಿಕೆ ವಿವಿಧೋದ್ದೇಶ ಸಹಕಾರ ಸಂಘ ನಿಯಮಿತ 2023-24ನೇ ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆಯಲ್ಲಿ ಜಿಲ್ಲಾ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷರಾದ ರಾಜಣ್ಣ ಅವರು ಮಾತನಾಡಿದರು. ಏನು ಇರಲಿಲ್ಲ, ಏನು ಸಣ್ಣದೊಂದು ಆಫೀಸಿದ್ದಂಥ ಸಂದರ್ಭದಲ್ಲಿ ಕೂಡ ಇವತ್ತು ಬಿಲ್ಡಿಂಗ್ ಕಟ್ಟಿ ಬಾಡಿಗೆ ಮಾಡಿ ಎಲ್ಲ ರೀತಿಯಾದಂಥ ಸಂಘಕ್ಕೆ ಕೂಡ ಸ್ವಲ್ಪ ಅಮೌಂಟನ್ನು ಕೂಡ ಇರುವಂಥ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿರಬೇಕು. ಇವತ್ತಿನ ಸಂದರ್ಭದಲ್ಲಿ ಹಿಂದೆ ಏನು ಮೂಲ ಉದ್ದೇಶ ಇತ್ತು ಆ ಉದ್ದೇಶ ಈಡೇರಬೇಕಂದ್ರೆ ಕೂಡ ನಾವು ಆಡಳಿತ ಮಂಡಳಿಗಳು ಸರ್ಕಾರದಲ್ಲಿ ಕೂಡ ಪ್ರಯತ್ನ ಮಾಡಿ ಹಿಂದೆ ಸುಮಾರು 35-40 ವರ್ಷಗಳ ಹಿಂದೆ ಏನು ಮೂಲ ಉದ್ದೇಶ ಇತ್ತು ಆ ಉದ್ದೇಶವನ್ನ ಸದುಪಯೋಗ ಆಗಬೇಕು ಅನ್ನೋದು ತಾವೆಲ್ಲ ಕೂಡ ಒಳ್ಳೆ ಆಡಳಿತ ಮಂಡಳಿ ಇದೆ, ಅಧ್ಯಕ್ಷರಿದ್ದಾರೆ, ಅವರ ತಲೆ ಕೂಡ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಕೂಡ ಈ ಸರ್ಕಾರ ಬೆಳೀಲಿ ಅಂತ ತಾಲೂಕು ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷರಾದ ಜಗನ್ನಾಥ್ ಅವರು ಮಾತನಾಡಿದರು. ಅದರಿಂದ ಮುಂದಿನ ದಿನಗಳಲ್ಲಿ ಈ ಕಾರ್ಯಕ್ರಮಗಳನ್ನ ಇನ್ನೂ ಒಂದು ಹೆಚ್ಚುವರಿ ಬಿಲ್ಡಿಂಗ್ ಅನ್ನು ಕಟ್ಟಿ ಇನ್ನೊಂದು ಒಳ್ಳೆ ಆದಾಯ ಕೆಲಸ ಮಾಡಲಿಕ್ಕೆ ಕೇಳಿಕೊಂಡು ಮುಂದೆ ಕೊಟ್ಟಿರ್ತಕ್ಕಂಥ ಎಲ್ಲ ನನ್ನ ಅಕ್ಕದೇಗಳು ಇಲ್ಲಿ ಕೊಟ್ಟಿರ್ತಕ್ಕಂಥ ಎಲ್ಲ ನನ್ನ ಅಣ್ಣನ ಒಂದು ಸ್ನೇಹಿತರಿಗೆ ಮುಂದೆ 2 ಮಾತನಾಡಬೇಕು ಅಂತ ನಮಸ್ಕಾರ. ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಮಾಜಿ ಸದಸ್ಯರಾದ ಬಾಲೇಪುರ ಲಕ್ಷ್ಮೀನಾರಾಯಣಪ್ಪ ಅವರು ಮಾತನಾಡಿದರು. ನಮ್ಮ ಗಾಡಿ ಸ್ಥಾಪನೆ ಮಾಡಿದ್ವಿ. ಇದು ಸ್ವತಂತ್ರ ಪೂರ್ವದಲ್ಲಿ
ಈ ತರ ಸಂಘಟನೆ ಮಾಡಿ ನಮ್ಮ ಕಾರ್ಯಕ್ರಮಕ್ಕೆ ತಯಾರು ಮಾಡಿ ತೆಗೆದುಕೊಂಡು ಹೋಗುವ ಉದ್ದೇಶದಿಂದ ಗಾಂಧೀಜಿಯವರ ಸ್ಥಾಪನೆ ಮಾಡಿದ್ದು. ಅದೇ ಕಾಲಘಟ್ಟದಲ್ಲಿ 1953ರಲ್ಲಿ ನಮ್ಮ ದೇವರಲ್ಲಿ ಹಿರಿಯರು ನಮ್ಮ ಪಿತೃಗಳು ಆದಂಥ ಪಿತೃಗಳಾದಂಥ ಅನೇಕ ಹಿರಿಯರು ಈ ಸಂಘವನ್ನು ಸ್ಥಾಪನೆ ಮಾಡಿದ್ರು. ಅದೇ ಟೈಮ್ನಲ್ಲಿ ಅವರು ಇಲ್ಲಿ ಜಾಗ ಉಳಿಸಿಕೊಂಡಿದ್ರನ್ನ ನಾವು ಇವತ್ತು ಒಂದು ಬಿಲ್ಡಿಂಗ್ ಮಾಡಿ ಸರ್ಕಾರ ಉಳಿಸಿಕೊಳ್ಳೋ ಶಕ್ತಿ ನಮ್ಮಲ್ಲಿ ಬಂದಿದೆ. ಇದನ್ನ ನಾವು ಇವತ್ತು ವೀರಪ್ಪನವರನ್ನ ಕೋಟಿ ಸಾಧನೆ ಅವರೇ ಈ ಬಿಲ್ಡಿಂಗ್ ಸ್ಥಾಪನೆ ಮಾಡಕ್ಕೆ ಹೆಚ್ಚಿನ ಅನುದಾನ ಕೊಟ್ಟು ನೀವು ಇಲ್ಲಿ ಸರ್ಕಾರ ಉಳಿಸಿಕೊಂಡು ಇದು ಗಾಂಧೀಜಿಯವರ ಕನಸು ಅಂತೇಳಿ ಈ ಹೆಚ್ಚು ಅನುದಾನ ಕೊಟ್ಟು ಅವರು ಅನುದಾನ ಕೊಟ್ಟು ಯಲುವಳ್ಳಿ ನಟರಾಜು ಮಾತನಾಡಿದರು. ಏನಾಗಿದೆ ಆಡಳಿತಾತ್ಮಕ ವೆಚ್ಚಗಳೇನು ಸಂಪಾದನೆಗಳೇನು ಕ್ರೋಢೀಕರಿಸಿ ಸಾಮಾನ್ಯ ಸದಸ್ಯರಿಗೆ ತಿಳಿಸತಕ್ಕಂಥದ್ದು ಸಭೆಯ ಉದ್ದೇಶ. ಆದರೆ ಸಭೆಯಲ್ಲಿ ಭಾಗವಹಿಸಬೇಕಾದ್ರು ಬಹಳ ಜವಾಬ್ದಾರಿ ಇರೋದು ಸಂಘದ ಸದಸ್ಯರಿಗೆ. ಬಹುತೇಕ ಸಂಘದ ಸದಸ್ಯರು ಇರಬೇಕಾಗಿಲ್ಲ, ಸಂಘದ ಸದಸ್ಯರು ಬರೋದೇ ಇಲ್ಲ ಕಾರ್ಯಕ್ರಮಕ್ಕೆ. ಸದಸ್ಯರಲ್ಲಿ ಡೈರೆಕ್ಟರ್ಗಳಲ್ಲಿ ಆಧಾರ ಎಲೆಕ್ಷನ್ ನಿಲ್ಲಬೇಕು, ಎಲೆಕ್ಷನ್ ಗೆಲ್ಲಬೇಕು ಅಂದ್ರೆ ಮಾತ್ರ ಪಕ್ಷಗಳು ಗುಂಪುಗಳು ವ್ಯಕ್ತಿಗಳು ಎಲ್ಲ ಮಾಡಿ ಇರ್ತೀವಿ. ನಾನು ಸೇರಿ ಊರಲ್ಲಿ ಗ್ರಾಮ ಮಟ್ಟದಲ್ಲಿ ಆಲ್ವೇರಿಯಲ್ಲಿ ಎಲೆಕ್ಷನ್ ನಡೀತದೆ. ಪೊಲೀಸ್ ಬಂದು ಸೆಕ್ಯೂರಿಟಿ ಕೊಟ್ಟು ಎಲೆಕ್ಷನ್ ನಡೆಸ್ತಾರೆ. ನೆಕ್ಸ್ಟ್ ಮೀಟಿಂಗ್ ಮಾಡಿದ್ರೆ ಯಾರು ಸಭೆ ಬರ್ತಾರೆ. ಮತ್ತೆ ಏನ್ ರೀತಿ ಕಾರ್ಯಕ್ರಮ ಮಾಡಬೇಕು, ಈ ಸಭೆ ಮಾಡಬೇಕು, ಸಂಘದ ಚಳವಳಿಕೆ ಏನಾಗಿದೆ, ಸಂಘದ ಬೆಳವಣಿಗೆ ಏನಾಗಿದೆ, ಸಂಘದ ಅಭಿವೃದ್ಧಿ ಏನಾಗಿದೆ ಅಂತ ಸಾಮಾನ್ಯ ಇಲ್ಲಿರೋ ನಿರ್ದೇಶಕರಿಗೆ ಗೊತ್ತಿಲ್ಲ. ಸೇರಿದಾಗ ಎಲ್ಲರಿಗೂ ಗೊತ್ತಿಲ್ಲ. ಭಾಗವಹಿಸಿದಾಗ ಗೊತ್ತಾಗುತ್ತೆ. ಭಾಗವಹಿಸೋದು ಇನ್ನು ಮಾತಾಡ್ಬೇಕು. ನಾನು ಸೇರಿ ಹೇಳ್ತೀನಿ, ನಾನೇ ಸಂಘದಲ್ಲಿ ಕೃಷಿ ಸಮಾಜದಲ್ಲಿ ಡೈರೆಕ್ಟರ್ ನಾಲ್ಕರಿಂದಲೇ ಹೇಳ್ತೀನಿ. 12 ಹೀಗಾಗಿ ವ್ಯವಸ್ಥೆನ ಬದಲಾಯಿಸಬೇಕು. ಸಹಕಾರ ಸಂಘಗಳು ಉಳಿದಬೇಕಾದ್ರೆ ವ್ಯವಸ್ಥೆ ಬದಲಾಯಿಸಬೇಕು, ಭಾಗವಹಿಸಬೇಕು. ಯಾರು ಸಕ್ರಿಯವಾಗಿ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾರೆ ಅವರು ಮಾತ್ರ ಮಾಹಿತಿ ಬರುತ್ತೆ. ನಿನ್ನೆ ನೋಡಿ ಬೇರೆ ಮಹಾಸಭೆಗೆ ಎಷ್ಟು ಜನ ಸೈನ್ ಆಗಿದ್ದಾರ, ಎಷ್ಟು ಜನ ಹೋಗಿದ್ದಾರ, ಇವತ್ತು ಆಫ್ರಾನ್ಸ್ ಮಹಾಸಭೆಗೆ ಎಷ್ಟು ಜನ ಹೋಗ್ತೀರಾ? ನಾನು ಡೈರೆಕ್ಟರ್ ನಮಗೆ ಕಾಣಿಲ್ಲ ದೇವನಹಳ್ಳಿ ತಾಲೂಕು ಗ್ರಾಮೋದ್ಯೋಗ ಕಸಬುದಾರರ ಕೈಗಾರಿಕೆ ವಿವಿಧೋದ್ದೇಶ ಸಹಕಾರ ಸಂಘ ನಿಯಮಿತ ಕಾರ್ಯಕಾರಿ ಸಮಿತಿಯ ಅಧ್ಯಕ್ಷ ಕಾರಹಳ್ಳಿ ಆರ್ ಜಯರಾಮ್ ಅವರು, ಉಪಾಧ್ಯಕ್ಷೆ ಯಲುವಹಳ್ಳಿ ಮಂಜುಳಾ ಮೋಹನ್, ನಿರ್ದೇಶಕರುಗಳಾದ ಮಾಜಿ ಅಧ್ಯಕ್ಷ ಹಾಗೂ ಹಾಲಿ ಸದಸ್ಯ ವಿಜಯಪುರ ಡಿ ಮುನಿರಾಜು, ಮಾಜಿ ಅಧ್ಯಕ್ಷ ಹಾಗೂ ಹಾಲಿ ಸದಸ್ಯ ಮಾಳಿಗೇನಹಳ್ಳಿ ನಾಗೇಗೌಡ, ಕನ್ನಮಂಗಲ ಕೆ ಪಾಟಾಲಪ್ಪ, ಕೋಯಿಲ ಹೊಸೂರು ಎಂ ಶ್ರೀನಿವಾಸ್, ಬೂದಿಗೆರೆ ಆರ್ ಲಕ್ಷ್ಮಣ್ ಮೂರ್ತಿ, ವಿಜಯಪುರ ಸೈಫುಲ್ಲಾ, ಬೈಚಾಪುರ ನಾರಾಯಣಸ್ವಾಮಿ, ಬಿಎಂ ಕೊಣಗಿನಬೆಲೆ ನಾರಾಯಣಸ್ವಾಮಿ, ಮಹಿಳಾ ಮೀಸಲು ಶ್ಯಾಮಪ್ಪನಹಳ್ಳಿ ನಾಗಮಣಿ ಬೈರೇಗೌಡ, ಮಾಳಿಗೇನಹಳ್ಳಿ ಸುನಂದಮ್ಮ ಚಂದ್ರಪ್ಪ, ದೇವನಹಳ್ಳಿ ತಾಲೂಕು ಕೈಗಾರಿಕಾ ವಿಸ್ತರಣಾಧಿಕಾರಿಗಳು, ಬೆಂಗಳೂರು ಜಿಲ್ಲಾ ಅಧಿಕಾರಿಗಳು, ಖಾದಿ ಮಂಡಳಿ ಸಿಬ್ಬಂದಿ ವರ್ಗ, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಎಚ್ಎನ್ ಶ್ರೀನಿವಾಸ್ ಮೂರ್ತಿ, ಗುಮಸ್ತಾ ಎಚ್ಆರ್ ವಾಸುದೇವ್ ಅವರು ಈ ಸಂದರ್ಭದಲ್ಲಿ ಹಾಜರಿದ್ದರು. ಈ ಸಂದರ್ಭದಲ್ಲಿ ದೇವನಹಳ್ಳಿ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಪ್ರಾಧಿಕಾರ ಅಧ್ಯಕ್ಷರಾದ ಶಾಂತಕುಮಾರ್, ಅಣ್ಣೇಶ್ವರ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಹಾಲಿ ಸದಸ್ಯ ಚಂದ್ರಶೇಖರ್ ಚಮಾನ್, ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯೆ ಅನಂತಕುಮಾರಿ ಚಿನ್ನಪ್ಪ, ಇತ್ತಲಹಳ್ಳಿ ರಮೇಶ್, ತಾಲೂಕು ಗ್ಯಾರಂಟಿ ಅನುಷ್ಠಾನ ಸಮಿತಿ ಸದಸ್ಯ ಮುದುಗುರ್ಗಿ ನಾರಾಯಣಸ್ವಾಮಿ, ಯಲುವಳ್ಳಿ ನಟರಾಜು, ಶ್ರೀರಾಮಣ್ಣ ಇನ್ನೂ ಅನೇಕ ಮುಖಂಡರು, ಸದಸ್ಯರು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಸಂದರ್ಭದಲ್ಲಿ ಉಪಸ್ಥಿತಿಯಲ್ಲಿದ್ದರು.
ನ್ಯೂಸ್ ಕರ್ನಾಟಕ 1 ಸಂಪಾದಕ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ವರದಿ ಸೀತಾರಾಮ್.